ನಾವು ಸಪೋರ್ಟ್ ಅನ್ನಕ ತಾಯಿ ಮಗಳು ರೀಲ್ಸ್ ಮಾಡ್ತಿದ್ದೀವಿ ರೀ. ಅದಕ್ಕೆ ನಾ ಆಕಿಗೆ ಸಪೋರ್ಟ್ ಮಾಡ್ತಿದ್ದೆ ರೀ. ಮತ್ತೊಂದು ಯಾವುದಕ್ಕೂ ಸಪೋರ್ಟ್ ಮಾಡ್ತಿದ್ದಿಲ್ಲ ರೀ. ನಾನು ನನ್ನ ಮಗಳು ಮುಂದೆ ಬರಲಿ, ಆಕೆ ಓದಲಿ, ಆಕೆ ದೊಡ್ಡ ವ್ಯಕ್ತಿ ಆಗಲಿ, ದೊಡ್ಡ ಇದು ಆಗಲಿ ಅಂತಂದು ಮಾಡ್ತಿದ್ದೆ ರೀ. ಅವ ಕಜಾ ಭಾಳ ನಮಗೆ ಮೋಸ ಮಾಡಿ ನಮ್ಮ ಹುಡುಗಿ ತೊಗೊಂಡು ಹೋದ ರೀ. ನಮಗೆ ಹೇಳಿಲ್ಲ, ಕೇಳಿಲ್ಲ. ನಾ ಇದ್ರ ಬಗ್ಗೆ ಬಂದು ಯಾವ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ ಅಂತೀರಿ ಹೇಳ್ತೇನೆ. ನನ್ನ ಮಗಳಿಗೆ ನಾ ಇದಕ್ಕೆ ಸಪೋರ್ಟ್ ಮಾಡಿಲ್ಲ ರೀ. ನನ್ನ ಮಗಳು ದೊಡ್ಡ ವ್ಯಕ್ತಿ ಆಗಲಿ ಅಂತ ಮಾಡೇನಿ ಹೊರತು ನಾನು ಹಿಂಗೆ ಕಜಾ ಮೋಸ ಮಾಡ್ತಾನಂತ ನಾ ತಿಳ್ಕೊಂಡಿಲ್ಲ ರೀ. ಅವ ಕಜಾ ನನಗೆ ಹೆದರಿಕೆ ಬೆದರಿಕೆ ಹಾಕಿದ್ದಾರೆ. ನೋಡಿರಿ ನಿಮ್ಮ ಹುಡುಗಿ ಮತ್ತು ಏನು ಕೇಳ್ರ ನೀವು ಹಿಂದೆ ಇದು ಆದ್ರೆ ಮತ್ತು ನಿಮ್ಮನ್ನೆಲ್ಲರನ್ನೂ ಒದ್ದು ಒಳಗೆ ಹಾಕ್ತಾನೆ ಅಂದರಿ. ಅದಕ್ಕೆ ನಾನು ಹೆದರಿ ಸುಮ್ಮನೆ ಇಷ್ಟು ದಿನ ಹಿಂದೆ ಕುಂತಿದ್ದೆ ರೀ. ಮತ್ತು ಈಗ ಇವರೆಲ್ಲರೂ ನಮ್ಮ ಬೆಂಬಲಾಗಿ ಬಂದಾರ್ರಿ. ಈಗ ಅದಕ್ಕೆ ನಮ್ಮ ಮಗಳು ನಂಗೆ ಬೇಕಂತ ನಾ ಕೇಳ್ಕೊತೇನೆ ರೀ. ಇಷ್ಟೇ ರೀ. ನಮ್ಮ ಮನ್ಯಾಗ ಬಂದು 20 ದಿನ ಆಗಿತ್ತು ರೀ. ಆಕೆ ಒಟ್ಟ ಹೇಳಿದ್ದಿಲ್ಲ ರೀ ಸರ್. ಆಕೆ ಹೋದ್ಮೇಲೆ ಗೊತ್ತಾಗಿದ್ರಿ ಸರ್. ಆಕೆ 27ನೇ ತಾರೀಕಿಗೆ ಹೋಗ್ಯಾಡ್ರಿ ಸರ್, 6ನೇ ತಿಂಗಳದಾಗ ರೀ. ಹ್ಞೂ ರೀ ಸರ್. ನಾನು ಏನನ್ರಿ ಇದು ಅಲ್ರಿ ಅದೇ ರೀ. ಆಕಿ ಹೋಗಿ ನಮಗೇನು ಇದು ಮಾಡಲಿಲ್ಲ ರೀ. ನಮ್ಗೆ ಜೀವದ ಬೆದರಿಕೆ ಹಾಕಿದ್ರಿ. ಹಿಂದೂಪರ ಸಂಘಟನೆಗಳು ನಿಮ್ಮ ಪರವಾಗಿ ಬೆಂಬಲ ಮಾಡ್ತಾ ಇದ್ದಾರೆ, ಅವರು ಹೋರಾಟ ಮಾಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಮೇಲೆ ಸಾಕಷ್ಟು ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಒಂದು 28 ಏಪ್ರಿಲ್ ಮದುವೆ ಆದ್ರೂ ಕೂಡ ನೀವು ಯಾಕೆ ಸುಮ್ಮನೆ ಮಗಳು ಬಂದ ತಕ್ಷಣ ಆಕ್ಟಿವಿಟೀಸ್ ಆದ್ರೂ ಗೊತ್ತಾಗಬೇಕಲ್ಲ. ಮಗಳು ತಾಳಿನ ಕಟ್ಕೊಂಡಿರ್ತಾಳ, ಕೊಳ್ಳಾಗ ತಾಳಿನ ಇಲ್ರಿ ಸರ್. ನೀವು ಹೇಳಿದ್ರಿ ಈಗ ಮುಸ್ಲಿಮು ಕಾಜಾ ಬೇರೆ ಧರ್ಮದವರು ಅಂತ ಗೊತ್ತಿಲ್ಲ, ಅವ್ರ ಜೊತೆ ನೀವು ರೀಲ್ಸ್ ಮಾಡಿದ್ದೀರಿ, ನಿಮ್ಮ ಮಗಳು ಅವ್ರ ಜೊತೆ ಸುತ್ತಾಡಿದ್ದಾರೆ. ಅವಾಗ ಯಾಕೆ ನೀವು ಪ್ರಶ್ನೆ ಮಾಡಲಿಲ್ಲ? ಅವಾಗ ನಾವು ಹಿಂಗಲ್ರಿ, ಒಂದೇ ಮನೆ ಇರ್ತಾರ, ಅಕ್ಕಂಗೆ ಇರ್ತಾರ, ಇರೋಣ್ರಿ ನೀವು ನಾವು ಫ್ಯಾಮ್ಲಿ ಆಗಿರೋಣ್ರಿ ಅಂತಂದ್ರಿ ಸರ್. ಅವರು ಫ್ಯಾಮ್ಲಿ ಅನ್ಕೋತಾನೆ ನಮ್ಮನ್ನು ಮೋಸ ಮಾಡಿ ನಮ್ಮ ಮಗಳಿಗೆ ತಲೆ ಕೆಡಿಸಿ ಹೋದಾರ್ರಿ ಅವರು. ನಮ್ಮ ಮಗಳ ಜೊತೆ ಒಂದು ಆಡಿಯೋ ಐತಿ, ಅದ್ರೊಳಗೆ ನೀವು ಹೇಳ್ತೀರಿ ಇಲ್ಲ ನಮ್ಗೆ ಬಂದು ಪೋಸ್ಟ್ ಮಾಡಕತ್ತಾರ, ಹೆದರ್ಸಾಕತ್ತಾರ ಅಂತೇಳಿ ಒಂದು ಆಡಿಯೋ ಐತಿ ಅಂತ. ನಿಮ್ದು ನಿಮ್ಮ ಮಗಳದ್ದು ಯಾರ ಬಗ್ಗೆ ಮಾತಾಡಿದ್ದು, ಯಾರು ಪೋಸ್ಟ್ ಮಾಡಿದ್ದು? ಇವು ಖಜಾನಾರ ರೀ ನಮಗೆ ಇದು ಮಾಡಿದ್ರಿ. ನಿಮ್ಮ ಮಗಳ ಜೊತೆ ನೀವು ಮಾತಾಡಿದ್ದು ರೀಲ್ಸ್ನ್ಯಾಗ ಮಾಡಿರ್ಬೋದ್ರಿ ಸರ್. ಅದು ಮಾತಾಡಿದ್ದ ಆಡಿಯೋ ಅಮ್ಮಾರ ನಿಮ್ದು ನಿಮ್ಮ ಮಗಳದು ಹೇಳ್ರಿ, ಯಾರ ಬಗ್ಗೆ ಹೇಳಿದ್ರಿ, ಯಾರು ಪೋಸ್ಟ್ ಮಾಡ್ತಿದ್ರಿ, ನಿಮ್ಗೆ ಬಡ್ಯಾಕ್ ಬಂದವ್ರಂಗ ಮಾಡ್ತಾರ ಅಂತೇಳಿ ಆ ಆಡಿಯೋ ಒಳಗೆ ನೀವು ಮಾತಾಡಿದ್ರಿ ನಿಮ್ಮ ಮಗಳ ಜೊತೆ? ಅದೇ ರೀ, ಅವರ ರೀ ಖಜಾನ ಕಡಿಯವ್ರ ನಮಗೆ. ಅಲ್ಲ, ಅವರಿಗೆ ಅರ್ಥ ಆಗ್ತಿಲ್ಲ, ನೀವು ಹೇಳಿದ್ದು ಅರ್ಥ ಆಗ್ತಿಲ್ಲ. ಇಲ್ಲ ರೀ ಪಾಪ ಅವ್ರಿಗೆ ಮಾತಾಡ್ಬೇಡ್ರಿ ನೀವು. ಜೊತೆ ನೀವು ಮಾತಾಡಿದ್ರು. ತಾಯಿಗೆ ತನ್ನ ಮಗಳಿಗಿಂತ ಜಾಸ್ತಿ ಇನ್ನೊಬ್ರು ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯ ಐತೇನ್ರಿ? ಅವ್ರಿಗೆ ಯಾವ ಭಾವನೆಗಳು ಬರುತ್ತೋ ಜಸ್ಟ್ ಬಿಡ್ರಿ. ನೀವು ಪಾಪ ಕರೆಕ್ಟ್ ನ್ಯಾಯ ಒದಗಿಸಾಕಿ ಇದ್ದೀರಲ್ಲ, ನೀವು ನ್ಯಾಯ ಒದಗಿಸಿ ನೀವು ಪಾಪ ಕರೆಕ್ಟ್ ಇದೀರಿ, ಕಾನೂನುಬದ್ಧವಾಗಿ ನೀವು ಏನು ಹೋರಾಟ ಮಾಡ್ತಾ ಇದ್ದೀರಿ ಮಾಡ್ರಿ. ಪಾಪ ಇನ್ನೊಂದು ಏನ್ ಮಾತಾಡ್ತಾರ ಮಾತಾಡಕ್ ಬಿಡ್ರಿ. ನೀವು ಅದನ್ನ ತಿದ್ದುದಲ್ರಿ. ಇಲ್ಲ ಬಿಡ್ರಿ, ನಮಗೆ ಇದು ಆಕೈತಿ ಅಂತ ಮಾತಾಡ್ತಾರ್ರಿ ಅವರು. ನೀವು ಪಾಲಕರಾಗಿ ನಿಮ್ದು ರೆಸ್ಪಾನ್ಸಿಬಿಲಿಟಿ ಇತ್ತಲ್ರಿ. ಇದೇ ಶ್ರೀರಾಮ್ ಸೇನೆ ಅವ್ರು ಎಷ್ಟು ಪ್ರಚಾರ ಮಾಡ್ತಾರ್ರಿ ಅನ್ಯ ಧರ್ಮದವ್ರ ಜೊತೆ. ನೀವು ಹುಡುಗಿ ಚಂದ್ರಿ ನಿಮ್ಮ ಪಾಲಕರಿಂದ ಪ್ರಮಾಣ ಮಾತಾಡ್ತಾರೆ, ಎಷ್ಟು ಸಲ ಹೇಳ್ತಾರೆ ಪಾಲಕರಿಗೆ. ಅವಾಗ ನಿಮಗೆ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಕಾಣಲಿಲ್ಲ. ಅವಾಗ ನೀವು ಯೂಟ್ಯೂಬರ್ ಚೆನ್ನಾಗಿ ದುಡ್ಡು ಬರ್ತಿತ್ತು, ನಿಮ್ಮ ಮಗಳು ದುಡ್ಡಿತ್ತು, ಅವಾಗ ನಿಮ್ಗೆ ಮುಸ್ಲಿಂ ಎಂದು ಕಾಣಲಿಲ್ಲ. ನಂದರಿ ಅಂದ್ರು ನೀವು ಮಿಸ್ಟೇಕ್ ಮಾಡ್ತೀರಿ. ಹಿಂದೂ ಪರ ಸಂಘಟನೆ ನಿಮ್ ಬೆಂಬಲಕ್ಕೆ ನಿಂತಾರ, ನಿಮ್ದು ರೆಸ್ಪಾನ್ಸಿಬಿಲಿಟಿ ಇರ್ತಲ್ಲಪ್ಪ. ಅವರು ಬೆಂಬಲಕ್ಕೆ ಅಂತಲ್ರಿ ಪಾಪ, ಅವರು ಒಂದು ಇದಕ್ಕಂತ ಹೋರಾಡ್ತಾರಲ್ರಿ. ಈಗ ನಮಗೆ ಹಿಂಗ್ಯಾಕೆ ಮೋಸ ಮಾಡಿ ಒಯ್ಬೇಕ್ರಿ ಸರ್ ಹೇಳಿ. ಏನ್ ಗೊತ್ತಾ, ಈ ಶ್ರೀರಾಮ್ ಸೇನೆ ಅವರು ಪ್ರಮೋದ್ ಮುತಾಲಿಕ್ ಅವರು ಮೊದ್ಲಿಂದನೂ ಜಾಗೃತಿ ಮೂಡಿಸ್ಕೊಂಡ್ ಬಂದಾರ. ಹೌದಾ, ನಿಮ್ಮ ಮಗಳು ಆ ಪಾಜಾ ಜೊತೆ ವಿಡಿಯೋ ಮಾಡ್ತಿದ್ರ ಅನ್ನೋದು ನಿಮ್ಗೆ ಮೊದ್ಲಿಂದನೂ ಗೊತ್ತೈತಿ, ನೀವು ಸಪೋರ್ಟ್ ಮಾಡಿರಿ. ಅವಾಗ ನೀವು ತಿದ್ದಬೇಕಾಗಿತ್ತಲ್ಲ ಅಂತ ಕೇಳಾಕತ್ತಾರ ನಿಮಗ. ನಿಮ್ದು ರೆಸ್ಪಾನ್ಸಿಬಿಲಿಟಿ ಅಲ್ಲ ನಾವು ತಿದ್ದಾಕ್ರಿ ಅಂದ್ರು ಕೂಡ ರೀ. ನಮ್ಮನ್ನೆಂಬಮ್ಮ ನಾ ಹಂಗಿಲ್ಲ ಅಂತ ಅವರು ಅಂತಿದ್ರಿ, ಖಜಾನಾರ ಇವರು ಅಂತಿದ್ರಿ. ನಾವು ಒಂದು ಫ್ಯಾಮ್ಲಿ ಅಣ್ಣ ತಮ್ಮರ್ತಾರ ಅಂತ ಮಾಡ್ರಿ, ಹಿಂಗೆ ಮೋಸ ಮಾಡ್ತಾರ ಅಂತ ಹೆಂಗ್ರಿ ಸರ್? ಈಗ ನಿಮ್ಮ ನೆಂಬಿ ನಾವು ಇಲ್ಲಿ ಬಂದೇವ್ರಿ. ಈಗ ನೀವೇನು ಮಾಡ್ತೀರಿ ಬಿಡ್ತೀರಿ ಅನ್ನೋದು ಗೊತ್ತಿರ್ತೈತಿ ರೀ ಸರ್.
ಈಗ ನಾವು ಇಲ್ಲಿ ಬಂದ್ಬಿಟ್ಟೇವ್ರಿ ಒಬ್ಬರೇ ಈಗ ಯಾರೂ ಇಲ್ಲ. ನಿಮ್ಮ ಅಮಾಯಕತನ ಅವರು ಯೂಸ್ ಮಾಡ್ಕೊಂಡ್ರಿ. ಅವರು ಭಾಳ ಮೋಸ ಮಾಡಿ ಹೋದಾರ್ರಿ. ಈಗ ನಾವು ಒಬ್ಬಾಕೆ ಇಲ್ಲಿ ಬಂದೇನ್ರಿ ಇಷ್ಟು ಮಂದಿ ಆಗ. ಈಗ ನಮ್ಮ ಫ್ಯಾಮ್ಲಿ ಯಾರೂ ಇಲ್ಲ, ನೀವೇ ಫ್ಯಾಮ್ಲಿ. ಈಗ ನೀವು ಏನು ಮಾಡ್ತೀರಿ ಅನ್ನೋದು ನನಗೇನು ಗೊತ್ತು. ನಾನು ಒಂದು ಹೆಣ್ಣರಿ. ಈಗ ಇವ್ರು ನೀವು ಎಲ್ಲರೂ ಏನು ಮಾಡ್ತೀರಿ ನನ್ನ ಹಂಗೆ ನನ್ನ ಮಗಳಿಗೆ ಮೋಸ ಮಾಡಿ ಹೋದಾರ್ರಿ ಅವ್ರು.